ತಮ್ಮ ಸಾರ್ವಭೌಮನ ವೀರವಾಣಿಯನ್ನು ಧ್ಯೇಯ ಧೋರಣೆಗಳನ್ನು ಕೇಳಿ ರಕ್ಕಸರೆಲ್ಲರೂ ಅತ್ಯಾನಂದದಿಂದ ಮೈಮರೆತು ಹೋದರು. ಹಾಗೆಯೇ ಕ್ಷಣಕಾಲ ಮೌನದಿಂದಿದ್ದು ಸಮ್ಮತಿಯನ್ನು ವ್ಯಕ್ತಪಡಿಸಿ ದಾನವ ಸಮ್ರಾಟನಿಗೆ ಜಯವಾಗಲಿ ಎಂದು ಉದ್ಘೋಷಿಸಿದರು. ಮತ್ತೆ ಸಭೆಯು ಕ್ರಮದಂತೆ ವಿಸರ್ಜಿಸಲ್ಪಟ್ಟಿತು. ಎಲ್ಲರೂ ಸಮ್ರಾಟನ ಅಪ್ಪಣೆಯನ್ನು ಪಡೆದು ತಮ್ಮ ತಮ್ಮ ಕಾರ್ಯಗಳಲ್ಲಿ ಪ್ರವೃತ್ತರಾದರು. ದೇಶ ದೇಶದ ರಾಕ್ಷಸರಿಗೆಲ್ಲ ವಾರ್ತೆಯು ಕಳುಹಿಸಲ್ಪಟ್ಟಿತು. ಅಂತೆಯೇ ಅವರೆಲ್ಲರೂ ಬಂದು ಲಂಕೆಯಲ್ಲಿ ನೆಲೆಸಿದರು. ಪರಿವಾರ ಪರಿವೇಷ್ಟಿತನಾಗಿ ದಶಕಂಧರನು ರಾಕ್ಷಸ ಸಾರ್ವಭೌಮನಾಗಿ ಸ್ವರ್ಣಲಂಕೆಯಲ್ಲಲ್ಲಿ ತೇಜೋ ವಿರಾಜಿತನಾಗಿ ರಾರಾಜಿಸಿದನು. ಅವನ ತಮ್ಮನಾದ ಕುಂಭಶ್ರವಣನು ಬ್ರಹ್ಮದೇವನ ವರದಿಂದ ನಿದ್ರಾವಶನಾದುದರಿಂದ ಅವನಿಗೆ ಪ್ರತ್ಯೇಕವಾದ ಮಂದಿರವೊಂದು ಅದಕ್ಕೆ ತಕ್ಕಂತೆಯೇ ಸಿದ್ಧಗೊಳಿಸಿ ಕೊಡಲ್ಪಟ್ಟಿತು. ಅವನು ಅಲ್ಲಿ ಸುಖವಾಗಿ ನಿದ್ರಿಸುತ್ತಿದ್ದನು. ಹಾಗಾಗಿ ಅವನಿಗೂ ತಮ್ಮನಾದ ವಿಭೀಷಣನು ಯುವರಾಜನಾದನು. ಸಚ್ಚೀಲ ಸಂಪನ್ನನೆನಿಸಿದ ಅವನು ರಾಜ್ಯದ ಆಡಳಿತೆಯನ್ನು ಸುಸೂತ್ರವಾಗಿ ನಡೆಸಲು ಸಮರ್ಥನೆಂತಲೇ ಎಲ್ಲವೂ ಅವನ ಅಧಿಕಾರಕ್ಕೆ ಒಳಪಟ್ಟಿತು. ರಾಕ್ಷಸ ಕುಲದ ಪ್ರವೃದ್ಧಿಗಾಗಿ ಇವನು ಸುವ್ಯವಸ್ಥೆಯನ್ನು ನಿರ್ಮಿಸಿದನೆಂತಲೇ ಲಂಕೆಯು ಬಹುಶೀಘ್ರವಾಗಿ ಪ್ರಗತಿಯನ್ನು ಪಡೆಯಿತು. ರಾಜನೀತಿ ವಿಶಾರದನಾದ ಪ್ರಹಸ್ತನ ವೈಚಕ್ಷಣ್ಯದಿಂದ ಮಂತ್ರಿವರ್ಗವು ಲಂಕೆಯ ಸರ್ವತೋಮುಖವಾದ ಅಭಿವೃದ್ಧಿಗಾಗಿ ಶ್ರಮಿಸತೊಡಗಿತು. ಅಸುರ ಶಿಲ್ಪಿಯಾದ ಮಯಾಸುರನ ಮಗಳು ಮಂಡೋದರಿ ಎಂಬವಳನ್ನು ವೈಭವೋಪೇತವಾಗಿ ದಶಕಂಧರನು ವರಿಸಿ ಅವಳು ಲಂಕೆಯ ಸಾಮ್ರಾಜ್ಞಿಯಾದಳು. ಹಾಗೆಯೇ ಕುಂಭಕರ್ಣನಿಗೆ ಬಲಿಚಕ್ರವರ್ತಿಯ ಮಗಳಾದ ವೃತ್ರಜ್ವಾಲೆಯನ್ನು, ವಿಭೀಷಣನಿಗೆ ಶೈಲೂಷನೆಂಬ ಗಂಧರ್ವನ ಮಗಳಾದ ಸರಮೆಯನ್ನು ಅಷ್ಟೇ ವೈಭವದಿಂದ ದಶಕಂಧರನು ಮದುವೆ ಮಾಡಿಸಿದನು. ಶೂರ್ಪಣಖೆಯನ್ನು ವಿದ್ಯುಜ್ಜೂಹನೆಂಬ ರಾಕ್ಷಸನೊಬ್ಬನಿಗೆ ಕೊಟ್ಟು ಅದೇ ರೀತಿ ಮದುವೆಯಾಯಿತು. ಲಂಕೆಯ ನಗರ ರಕ್ಷಣೆಯ ಹೊಣೆಯನ್ನು ಪಿತಾಮಹನ ಸೂಚನೆಯಂತೆ ಮೊದಲೇ ಆ ಕೆಲಸದಲ್ಲಿ ನಿಯುಕ್ತಳಾಗಿದ್ದ ಲಂಕಿನಿ ಎಂಬ ದಾನವಿಗೆ ವಹಿಸಿಕೊಟ್ಟು ಅವಳನ್ನು ಗೌರವಿಸಿದರು. ಅವಳ ಕೈಕೆಳಗೆ ಬಹುದೊಡ್ಡ ರಕ್ಕಸ ಪಡೆಯನ್ನು ದಶಕಂಧರನು ನೇಮಿಸಿದನು. ಆದರೆ ಅವಳು ಅದೆಲ್ಲವೂ ನಿನಗಧೀನವಲ್ಲದೆ ನನಗೆ ಬೇಡ, ನಾನು ಸ್ವತಂತ್ರಳು, ನಗರವನ್ನು ಹಾಳಾಗದಂತೆ ರಕ್ಷಿಸುತ್ತೇನೆ ಎಂದು ನುಡಿದು ಬಿಟ್ಟಳು. ಪ್ರಹಸ್ತನು ಅದೇ ಅನುಗ್ರಹವೆಂದು ದಶಮುಖನನ್ನು ಸಮಾಧಾನಪಡಿಸಿದನು. ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರಿರಬಹುದಾದ ರಾಕ್ಷಸ ಸೈನ್ಯವು ಲಂಕೆಯಲ್ಲಿ ಸಂಗ್ರಹವಾಗಿ ರಕ್ಷಣೆಯನ್ನು ನಿರ್ವಹಿಸತೊಡಗಿತು. ಪ್ರತಿಯೊಬ್ಬ ಮಂತ್ರಿಯ ಕೈಕೆಳಗೂ ದೊಡ್ಡ ದೊಡ್ಡ ಸೈನ್ಯಗಳಿದ್ದವು. ಹಾಗೆಯೇ ದಶಕಂಠನಿಗೆ ಸ್ವಕೀಯವಾದ 18 ಅಕ್ಷೋಹಿಣಿ ಮೂಲಬಲವು ಸಂಘಟಿತವಾಯಿತು. ವಿಭೀಷಣನ ಅಂಕೆಯಲ್ಲಿಯೂ ದೊಡ್ಡ ಸಂಖ್ಯೆಯಲ್ಲಿಯೇ ಸೈನ್ಯವಿತ್ತು. ಕುಂಭಕರ್ಣನ ವಶದಲ್ಲಿಯೂ ಅಷ್ಟೇ ಸೈನ್ಯವೂ ನಿಯತಗೊಂಡಿತು. ಹೀಗೆ ಲಂಕೆಯು ಸರ್ವ ಬಲದಿಂದಲೂ ಸುರಕ್ಷಿತವಾಗಿ ಭದ್ರವಾಗಿತ್ತು. ಲಂಕಾಪಟ್ಟಣದಲ್ಲಿ ಹೊಸತಾದ ಉದ್ಯಾನವನಗಳು, ವಿಹಾರ ಮಂಟಪಗಳು, ರಾಜಬೀದಿಗಳು, ಪ್ರಮೋದಗೃಹಗಳು, ವಿಲಾಸ ಭವನಗಳು, ಶೃಂಗಾರದ ಸೌಧಗಳು ನಿರ್ಮಾಣಗೊಂಡವು. ಮಾರೀಚನೆಂಬ ಮಾಯಾವಿಯು ಬಾಂಧವ್ಯದಲ್ಲಿ ದಶಮುಖನಿಗೆ ಮಾವನಾದರೂ ಉಪದೇಶಕನಾಗಿದ್ದನು. ಹೀಗೆ ಕೈಕಸೆಯಿಂದ ಸುಮಾಲಿಯ ನಿರೀಕ್ಷಣೆಯಂತೆ ರಕ್ಕಸರ ಅಭಿಷ್ಟವು ನೆರವೇರಿಸಲ್ಪಟ್ಟು ಎಲ್ಲ ರಾಕ್ಷಸರು ತಮ್ಮ ರಾಜ್ಯದಲ್ಲಿ ತಮ್ಮ ಸಮ್ರಾಟನ ಆಳ್ವಿಕೆಯಲ್ಲಿ ಸುಖ ಸಂತೋಷದಿಂದ ಕಾಲವನ್ನು ಕಳೆಯುವಂತಾಯಿತು. ಅನೇಕರು ಬಹುವಿಧವಾದ ತಪಸ್ಸಿನ ಮೂಲಕ ಸ್ವಶಕ್ತಿಯನ್ನು ಹೆಚ್ಚಿಸಿಕೊಂಡರು. ಮಾತ್ರ ಭಕ್ತನಾಗಿದ್ದ ದಶಕಂಠನು ಕೈಕಸಾದೇವಿಯನ್ನು ಅತ್ಯಂತ ಗೌರವಾದರಗಳಿಂದ ಕಾಣುತ್ತಿದ್ದನೆಂತಲೇ ಆಕೆಯು ದಾನವ ಸಾಮ್ರಾಜ್ಯದ ರಾಜಮಾತೆಯಾಗಿ ಮೆರೆಯುತ್ತಾ ಆನಂದ ಪಡುತ್ತಿದ್ದಳು. ಮಕ್ಕಳ ಉತ್ಕರ್ಷವನ್ನು ಕೇಳಿದ ವಿಶ್ರವಸುವು ಒಂದು ದಿನ ಬಂದು ತನ್ನ ಮಕ್ಕಳನ್ನು ಕಂಡು ಸದ್ಬುದ್ಧಿಯನ್ನು ಉಪದೇಶಿಸಿದನು. ಕೈಕಸೆಯ ಆನಂದವು ಹಿಡಿಸಲಾರದಾಯಿತು. ಅವಳು ತನ್ನ ಮಕ್ಕಳೊಂದಿಗೂ ಸೊಸೆಯಂದಿರಿಗೂ ಪತಿಯ ಪಾದಗಳಲ್ಲಿ ಮಣಿದು ದಿವ್ಯಾಶೀರ್ವಾದವನ್ನು ಪಡೆದು ಪುಳಕಿತಲಾದಳು. ಮತ್ತೊಂದು ದಿನ ಪುಲಸ್ತ್ಯನು ಕೂಡ ಬಂದು ದರ್ಶನ ಕೊಟ್ಟು ಎಲ್ಲರನ್ನೂ ಹರಸಿ ಪ್ರತಾಪಿಗಳಾದ ತನ್ನ ವಂಶದ ಅರಸರೇ ಆಳುವ ರಾಜ್ಯವನ್ನು ಕಂಡು ಸಂತೋಷಗೊಂಡು ಹಿಂತೆರಳಿದನು. ಒಂದು ಕಡೆಯಿಂದ ಪೂಜ್ಯರಾದವರ ಅನುಗ್ರಹ, ಮತ್ತೊಂದು ಕಡೆಯಿಂದ ರಾಕ್ಷಸರ ಬಲ, ಅಲ್ಲದೆ ಎಲ್ಲಕ್ಕೂ ಮಿಗಿಲಾಗಿ ಬ್ರಹ್ಮದೇವರ ವರ. ಇವುಗಳಿಂದ ರಾಕ್ಷಸ ಸಾರ್ವಭೌಮನೆನಿಸಿದ ದಶಮುಖನು ತನ್ನ ರಾಜಧಾನಿಯಾದ ಲಂಕೆಯಲ್ಲಿ ಸಂತೋಷದಿಂದ ಅದನ್ನೇ ತನ್ನವರಿಗೂ ಇತ್ತು ರಾಜ್ಯಭಾರವನ್ನು ನಡೆಸುತ್ತಿದ್ದನು. ವಿ ಎನ್ ಭಾಗವತ್, ಬರಬಳ್ಳಿ.